ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಪ್ರೇಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಾಲಕರೇ ನೋಡಿ, ಈಗಾಗಲೇ ನವೋದಯ ಮಹಾವಿದ್ಯಾಲಯ ಸಮಿತಿ ವತಿಯಿಂದ 8ನೇ ತಾರೀಕಿಗೆ ಫೆಬ್ರವರಿ 8ಕ್ಕೆ ನಿಮ್ಮ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. 6ನೇ ತಾರೀಕಿಗೆ ಅಡ್ಮಿಷನ್ಗೆ ಸಂಬಂಧಿಸಿದಂತೆ. ಆದರೆ 8ನೇ ತಾರೀಕಿಗೆ ಎಕ್ಸಾಮ್ ಆಗಿದೆ. ಅದರ ರಿಸಲ್ಟ್ಗಳಿಗೆ ನೀವು ವೇಟ್ ಮಾಡ್ತಾ ಇದ್ದೀರಿ. ಬಟ್ ಆಫಿಷಿಯಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಯಾವುದೇ ಥರದಂತಹ ಒಂದು ಕ್ಲೂಗಳನ್ನು ಕೂಡ ಇನ್ನೂವರೆಗೆ ಕೊಟ್ಟಿಲ್ಲ. ಇದು ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರೋದರಿಂದ ಇದಕ್ಕೆ ತಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ಗಳನ್ನು ಫಾಲೋಅಪ್ ಮಾಡ್ತಾರೆ. ಅಡ್ವಾನ್ಸಾಗಿ ಯಾವುದೇ ಥರಂಥ ಇಂಟೆಂಟಿವ್ ಡೇಟ್ಗಳನ್ನು ಇವರು ಕೊಡೋಂಗಿಲ್ಲ. ಟೆಂಟೇಟಿವ್ ಡೇಟ್ಗಳನ್ನು ಯಾಕಂದರೆ ಭಾಗಶಃ ಡೇಟ್ಗಳನ್ನು ಇವರು ಕೊಡಲಿಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಆದರೆ ಪ್ರೈವೇಟ್ ವೆಬ್ಸೈಟ್ಗಳು ಏನು ಹೇಳ್ತವೆ, ಸೊ ನಾನು ಇವಾಗ ಗೂಗಲ್ ಮಾಡಿ ನೋಡಿದಾಗ ಒಂದಷ್ಟು ಪ್ರೈವೇಟ್ ವೆಬ್ಸೈಟ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ ಇದೇ ತಿಂಗಳು ರಿಸಲ್ಟ್ ಬರುತ್ತೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಒಂದು ತೋರಿಸ್ತೀನಿ ಇವಾಗ. ಸೊ ನಾನು ಗೂಗಲ್ ಮಾಡಿ ನೋಡಿದಾಗ ನೀವು ನವೋದಯ ಫಲಿತಾಂಶ ಡೌನ್ಲೋಡ್ ಲಿಂಕ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಪೋಸ್ಟ್ ನವೋದಯ ವಿದ್ಯಾಲಯ, ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ, ನವೋದಯ ಪರೀಕ್ಷೆ ಸಂಬಂಧಿಸಿದಂತೆ ಆನ್ಲೈನ್ ಮುಖಾಂತರ ರಿಸಲ್ಟನ್ನು ನೋಡ್ಕೊಳ್ಬೋದು. ಶೀಘ್ರದಲ್ಲಿ ಫಲಿತಾಂಶ ಸ್ಥಿತಿ ನೋಡ್ಬೋದು. ಇಲ್ಲಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ಅಂತ, ಮತ್ತು ಕಟ್ ಆಫ್ ರ್ಯಾಂಕ್ ಕೂಡ ಶೀಘ್ರದಲ್ಲಿ ಲಭ್ಯ ಅಂತ ಹೇಳ್ತಾ ಇದ್ದಾರೆ. ಫಲಿತಾಂಶ ದಿನಾಂಕದಲ್ಲಿ ನೋಡಿದರೆ ಫೆಬ್ರವರಿ 2025 ಅಂತ ಅಷ್ಟೇ ಇದೆ. ಓಕೆನಾ. ಸೊ ಆದರೆ ಈ ಥರನಾಗಿ ಪ್ರೈವೇಟ್ ಲಿಂಕ್ಗಳು ತೋರಿಸ್ತಾ ಇದ್ದಾವೆ. ಆದರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾದರೆ ರಿಸಲ್ಟ್ಸ್ಗಳನ್ನು ಇದೇ ತಿಂಗಳು ಕೊನೆಯ ವಾರದಲ್ಲಿ ಬಿಡ್ಬೋದಿತ್ತು. ಹೋದ ವರ್ಷದ ಕಂಪ್ಯಾರಿಸನ್ ಮಾಡಿದರೆ 1 ಮಂತ್ ಎಕ್ಸಾಮ್ ಆಗಿ 1 ಮಂತನ್ನು ಕಾಲಾವಕಾಶ ತೊಗೊತಾರೆ. ಯಾಕಂದರೆ ರ್ಯಾಂಕ್ಗಳನ್ನು, ಕಟ್ ಆಫ್ಗಳನ್ನು ಮತ್ತು ಕೀ ಆನ್ಸರ್ಗಳನ್ನ ಎಲ್ಲವನ್ನು ನೋಡಿಕೊಂಡು ನಿಮಗೆ ಇದನ್ನು ಬಿಡಬೇಕಂದ್ರೆ ಏನಪ್ಪ ಅಂದರೆ ರಿಸಲ್ಟ್ ಬಿಡಬೇಕಂದ್ರೆ, ಫಲಿತಾಂಶ ಬಿಡಬೇಕಂದ್ರೆ ಎಕ್ಸಾಮ್ ಮುಗಿದು 1 ವಾರ, 1 ತಿಂಗಳು ಮಂತ್ ಆಗುತ್ತೆ. ಹೀಗಾಗಿ ನಾನು ಎಕ್ಸೆಪ್ಟೆಡ್ ಮಾಡಿದ ಹಾಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ 1ನೇ ತಾರೀಕು 2ನೇ ತಾರೀಕು ಏನಾಗ್ಬೋದು ನಿಮಗೆ ರಿಸಲ್ಟ್ಗಳು ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ, 1 ಮಂತ್ ಆಗಲಿಕ್ಕೆ ಬಂದಿದೆ. ರಿಸಲ್ಟ್ಸ್ ನಿಮಗೆ ಅನೌನ್ಸ್ಮೆಂಟ್ ಆಗುವಂಥದ್ದು ಮೇ ಬಿ ಭಾಗಶಃ ನಿಮ್ಗಳಿಗೆ 1 ಅಥವಾ 2ನೇ ತಾರೀಕು ತನಕ ಆಗ್ಬೋದು. ಅದಕ್ಕಿಂತ ಮೊದಲೇ ಏನಾದರೂ ಆದರೂ ತುಂಬ ಒಳ್ಳೆಯದು. ಮಾಹಿತಿ ಬಂದರೂ ಕೂಡ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ನೋಡಿ, ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ.